ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು 20 ಲಕ್ಷ ರೂಪಾಯಿಗಳ ಬಜೆಟ್ನಲ್ಲಿ ಬರುವ 5 ಎಂತಹ ಕಾರುಗಳ ಬಗ್ಗೆ ಮಾತನಾಡಲಿದ್ದೇವೆ ಎಂದರೆ ಅವು ನಿಮಗೆ ಉತ್ತಮ ಲಕ್ಷುರಿಯ ಫೀಲ್ ಅನ್ನು ನೀಡುತ್ತವೆ. 20 ಲಕ್ಷ ರೂಪಾಯಿಗಳ ಬಜೆಟ್ನಲ್ಲಿ ಉತ್ತಮ ಕಾರು ಖರೀದಿಸುವ ಬಗ್ಗೆ ಮಾತನಾಡುವಾಗ ಪ್ರತಿಯೊಬ್ಬರೂ ಉತ್ತಮ ಮತ್ತು ಪ್ರಬಲ ಇಂಜಿನ್, ಅತ್ಯುತ್ತಮ ಲಕ್ಷುರಿ ಫೀಚರ್ಗಳು ಮತ್ತು ಉತ್ತಮ ರೀಸೇಲ್ ವ್ಯಾಲ್ಯೂ ಹೊಂದಿರುವ ಕಾರನ್ನು ಪಡೆಯಲು ಬಯಸುತ್ತಾರೆ. ಇಂದಿನ ಈ ವಿಡಿಯೋದಲ್ಲಿ ನಾನು ಮಾತನಾಡುತ್ತಿರುವ ಈ ಕಾರುಗಳು ಆಫ್ ರೋಡರ್ ಕಾರುಗಳಲ್ಲ, ಆದರೆ ಲಕ್ಷುರಿ ವಿಷಯದಲ್ಲಿ 20 ಲಕ್ಷ ರೂಪಾಯಿಗಳ ಬಜೆಟ್ನಲ್ಲಿ ನಿಮಗೆ ಉತ್ತಮ ಕಾರುಗಳಾಗಿವೆ. ಹಾಗಾದರೆ ನೀವು ಪರಿಗಣಿಸಬಹುದಾದ ಆ 5 ಕಾರುಗಳು ಯಾವುವು ಎಂದು ತಿಳಿಯೋಣ. ಸ್ನೇಹಿತರೆ, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಾವೀಗ ಈ ವಿಡಿಯೋವನ್ನು ಶುರು ಮಾಡೋಣ. 5ನೇ ಸ್ಥಾನದಲ್ಲಿ ಬರುವುದು ಕಿಯಾ ಕೈರೋಸ್. ಕೈರೋಸ್ ಅನ್ನು ಇತ್ತೀಚೆಗೆ ಕಿಯಾ ಕಂಪನಿಯು ಲಾಂಚ್ ಮಾಡಿದೆ ಮತ್ತು ಇದರಲ್ಲಿ ನಿಮಗೆ ಪೆಟ್ರೋಲ್ ಹಾಗೂ ಡೀಸೆಲ್ ಇಂಜಿನ್ ಆಪ್ಷನ್ ಲಭ್ಯವಿದೆ. ಇದರ ಕೋರ್ ಡಿಸೈನ್ ಒಂದಿಗೆ ಬರುವ ಈ ಕಾರಿನಲ್ಲಿ ನಿಮಗೆ 1 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಮತ್ತು 1.5 ಲೀಟರ್ ಡೀಸೆಲ್ ಇಂಜಿನ್ ಆಪ್ಷನ್ ಲಭ್ಯವಿದೆ. ಡೀಸೆಲ್ನಲ್ಲಿ 114 ಬಿಎಚ್ಪಿ ಪವರ್ ಮತ್ತು 250 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ. ಇನ್ನು 1 ಲೀಟರ್ ಪೆಟ್ರೋಲ್ ಇಂಜಿನ್ ನೊಂದಿಗೆ ಇದು 118 ಬಿಎಚ್ಪಿ ಪವರ್ ಮತ್ತು 172 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ನೀಡುತ್ತದೆ. ಇದರೊಂದಿಗೆ 5 ಸೀಟಿಂಗ್ ಕೆಪಾಸಿಟಿಯೊಂದಿಗೆ ಬರುವ ಈ ಕಾರಿನಲ್ಲಿ ನಿಮಗೆ 6 ಸ್ಪೀಡ್ ಮ್ಯಾನ್ಯುವಲ್, 7 ಸ್ಪೀಡ್ ಡಿಸಿಟಿ ಮತ್ತು 6 ಸ್ಪೀಡ್ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಆಪ್ಷನ್ ಲಭ್ಯವಿದೆ. ಕೈರೋಸ್ನಲ್ಲಿ ಲಭ್ಯವಿರುವ ಕೆಲವು ಲಕ್ಸುರಿ ಫೀಚರ್ಗಳ ಬಗ್ಗೆ ಮಾತನಾಡಿದರೆ, ಫೀಚರ್ಗಳ ವಿಷಯದಲ್ಲಿ ಈ ಕಾರು ನಿಮಗೆ ವ್ಯಾಲ್ಯೂ ಫಾರ್ ಮನಿ ಕಾರ್ ಆಗಿದೆ. ಇದರಲ್ಲಿ ನಿಮಗೆ 12.3 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, ರಿಯರ್ ಎಸಿ ವೆಂಟ್, ಪವರ್ ಸ್ಟಿಯರಿಂಗ್, ಅಡ್ಜಸ್ಟಬಲ್ ಸ್ಟೀರಿಂಗ್ ವೀಲ್, ಮಲ್ಟಿಫಂಕ್ಷನಲ್ ಸ್ಟೀರಿಂಗ್ ವೀಲ್, ಕೀಲೆಸ್ ಎಂಟ್ರಿ, ಎಲೆಕ್ಟ್ರಾನಿಕ್ ಪವರ್ ಬ್ರೇಕ್ ಮತ್ತು ಪಾರ್ಕ್ ಅಸಿಸ್ಟ್ ಜೊತೆಗೆ ಪಾರ್ಕಿಂಗ್ ಸೆನ್ಸರ್ಗಳಂತಹ ಫೀಚರ್ಗಳು ಲಭ್ಯವಿದೆ. ಕೈರೋಸ್ 20 ಲಕ್ಷ ರೂಪಾಯಿಗಳ ಬಜೆಟ್ನಲ್ಲಿ ನಿಮಗೆ ಲಕ್ಸುರಿ ಮತ್ತು ಅತ್ಯುತ್ತಮ ಡಿಸೈನ್ನ ಸಂಯೋಜನೆಯನ್ನು ನೀಡುತ್ತದೆ. ಇದರ ಬೆಲೆಯ ಬಗ್ಗೆ ಮಾತನಾಡಿದರೆ ಇದರ ಬೆಲೆ 9 ಲಕ್ಷ ರೂಪಾಯಿಗಳಿಂದ ಪ್ರಾರಂಭವಾಗುತ್ತದೆ ಮತ್ತು ನೀವು ಟಾಪ್ ಎಂಡ್ ವೇರಿಯಂಟ್ ಅನ್ನು 18 ಲಕ್ಷ ರೂಪಾಯಿ ಒಳಗೆ ಎಕ್ಸ್ ಶೋರೂಮ್ ಬೆಲೆಗೆ ಖರೀದಿಸಬಹುದು. 4ನೇ ಸ್ಥಾನದಲ್ಲಿ ಬರುವುದು ವೋಕ್ಸ್ವ್ಯಾಗನ್ ವರ್ಟಸ್. ಸ್ನೇಹಿತರೆ, ಜರ್ಮನ್ ಟೆಕ್ನಾಲಜಿಯ ಯಾವುದಾದರೂ ಅತ್ಯುತ್ತಮ ಮಾದರಿಯನ್ನು ನೀವು ನೋಡಬೇಕಿದ್ದರೆ ವರ್ಟಸ್ ಅದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಇದರಲ್ಲಿ ನಿಮಗೆ ಲಕ್ಸುರಿ ಕಾರಿನ ಫೀಚರ್ಗಳು ಲಭ್ಯವಿರುವುದಲ್ಲದೆ ಪರ್ಫಾರ್ಮೆನ್ಸ್ ಮತ್ತು ಪವರ್ ವಿಷಯದಲ್ಲಿ ಈ ಕಾರಿಗೆ ಯಾವುದೇ ಪ್ರತಿಸ್ಪರ್ಧೆ ಇಲ್ಲ. ಇದರಲ್ಲಿ ನಿಮಗೆ 1 ಲೀಟರ್ 3 ಸಿಲಿಂಡರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಲಭ್ಯವಿದೆ. ಇದರೊಂದಿಗೆ ಇದರಲ್ಲಿ 1.5 ಲೀಟರ್ ಪೆಟ್ರೋಲ್ ಇಂಜಿನ್ ಲಭ್ಯವಿದೆ. ಪವರ್ ಬಗ್ಗೆ ಮಾತನಾಡಿದರೆ ಇದರಲ್ಲಿ ನಿಮಗೆ ಟರ್ಬೋ ಪೆಟ್ರೋಲ್ ಇಂಜಿನ್ನೊಂದಿಗೆ 114.7 ಬಿಎಚ್ಪಿ ಪವರ್ ಮತ್ತು 178 ನ್ಯೂಟನ್ ಮೀಟರ್ ಟಾರ್ಕ್ ಲಭ್ಯವಿದೆ. ಇನ್ನು 1.5 ಲೀಟರ್ ಇಂಜಿನ್ನೊಂದಿಗೆ ಇದರಲ್ಲಿ ನಿಮಗೆ 113 ಬಿಎಚ್ಪಿ ಪವರ್ ಮತ್ತು 250 ನ್ಯೂಟನ್ ಮೀಟರ್ ಟಾರ್ಕ್ ಲಭ್ಯವಿದೆ. ಇದರೊಂದಿಗೆ ಈ ಕಾರು ನಿಮಗೆ ಆಟೋಮ್ಯಾಟಿಕ್ ಮತ್ತು ಮ್ಯಾನ್ಯುವಲ್ 2 ಗೇರ್ ಬಾಕ್ಸ್ ಆಪ್ಷನ್ನೊಂದಿಗೆ ಲಭ್ಯವಿದೆ ಮತ್ತು ಇದರಲ್ಲಿ ನಿಮಗೆ 18 ರಿಂದ 20 ಕಿಲೋಮೀಟರ್ ಪ್ರತಿ ಲೀಟರ್ ವರೆಗೆ ಮೈಲೇಜ್ ಲಭ್ಯವಿದೆ. ಆದಾಗ್ಯೂ ಟರ್ಬೋ ಪೆಟ್ರೋಲ್ ಇಂಜಿನ್ನೊಂದಿಗೆ ಈ ಮೈಲೇಜ್ ಸಿಟಿಗೆ ಅನುಗುಣವಾಗಿ ನಿಮಗೆ 16 ರಿಂದ 17 ವರೆಗೆ ಲಭ್ಯವಿರುತ್ತದೆ. ಆದರೆ ಇದರ ಪರ್ಫಾರ್ಮೆನ್ಸ್ ಮತ್ತು ಗ್ಲೋಬಲ್ ಎನ್ಸಿಎಪಿ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಮುಂದೆ ಈ ಮೈಲೇಜ್ ಹೆಚ್ಚು ಮೌಲ್ಯವನ್ನು ಹೊಂದಿಲ್ಲ. ವೋಕ್ಸ್ವ್ಯಾಗನ್ ವರ್ಟಸ್ ನಿಮಗೆ ಪ್ರಬಲ ಇಂಜಿನ್ ಅನ್ನು ಮಾತ್ರವಲ್ಲದೆ ಫೀಚರ್ಗಳ ವಿಷಯದಲ್ಲಿಯೂ ಸಹ ಉತ್ತಮ ಆಯ್ಕೆಯಾಗಿದೆ. ಇದರಲ್ಲಿ ನಿಮಗೆ 10.1 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, 8 ಇಂಚಿನ ಡಿಜಿಟಲ್ ಡ್ರೈವರ್ ಡಿಸ್ಪ್ಲೇ, ಕೀಲೆಸ್ ಎಂಟ್ರಿ, ಪುಷ್ ಬಟನ್ ಸ್ಟಾರ್ಟ್ ಸ್ಟಾಪ್ ಫೀಚರ್, ಆಟೋ ಹೆಡ್ ಲ್ಯಾಂಪ್, ಕ್ರೂಸ್ ಕಂಟ್ರೋಲ್, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ORVM, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಜೊತೆಗೆ ಎಲೆಕ್ಟ್ರಿಕ್ ಸನ್ರೂಫ್ ಕೂಡ ಲಭ್ಯವಿದೆ. ಬೆಲೆಯ ಬಗ್ಗೆ ಮಾತನಾಡಿದರೆ ವರ್ಟಸ್ನ ಬೆಲೆಯು 11,50,000 ರೂಪಾಯಿ ಎಕ್ಸ್ ಶೋರೂಮ್ನಿಂದ ಪ್ರಾರಂಭವಾಗಿ ಟಾಪ್ ಎಂಡ್ ವೇರಿಯಂಟ್ ಅನ್ನು ನೀವು 19,50,000 ರೂಪಾಯಿ ಎಕ್ಸ್ ಶೋರೂಮ್ ಬೆಲೆಯಲ್ಲಿ ಖರೀದಿಸಬಹುದು. 3ನೇ ಸ್ಥಾನದಲ್ಲಿ ಬರುವುದು ಟಾಟಾ ಹ್ಯಾರಿಯರ್. ಸ್ನೇಹಿತರೆ, ಟಾಟಾದಿಂದ ಬರುವ ಹ್ಯಾರಿಯರ್ ನಿಮಗೆ ಕಡಿಮೆ ಬಜೆಟ್ನಲ್ಲಿ ಉತ್ತಮ ಲಕ್ಷರಿ ಮತ್ತು SUV ಲುಕ್ ಅನ್ನು ಒದಗಿಸುತ್ತದೆ. ಈ ಕಾರು ಕಡಿಮೆ ಬಜೆಟ್ನೊಂದಿಗೆ ನಿಮಗೆ ಉತ್ತಮ ಸೇಫ್ಟಿ ರೇಟಿಂಗ್ ಮತ್ತು ಉತ್ತಮ ಇಂಜಿನ್ ಆಪ್ಷನ್ ಅನ್ನು ಸಹ ಒದಗಿಸುತ್ತದೆ. ಇದರೊಂದಿಗೆ ಫೀಚರ್ಗಳ ವಿಷಯದಲ್ಲಿಯೂ ಸಹ ಟಾಟಾ ಹ್ಯಾರಿಯರ್ನಲ್ಲಿ 1ಕ್ಕಿಂತ ಹೆಚ್ಚು ಫೀಚರ್ಗಳು ನಿಮಗೆ ಲಭ್ಯವಿದೆ. ಟಾಟಾ ಹ್ಯಾರಿಯರ್ನಲ್ಲಿ ಲಭ್ಯವಿರುವ ಇಂಜಿನ್ ಬಗ್ಗೆ ಮಾತನಾಡಿದರೆ ಇದರಲ್ಲಿ ನಿಮಗೆ 2 ಲೀಟರ್ ಡೀಸೆಲ್ ಇಂಜಿನ್ ಆಪ್ಷನ್ ಲಭ್ಯವಿದೆ. ಇದು 170 ಬಿಎಸ್ಪಿ ಪವರ್ ಮತ್ತು 350 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ. 5 ಸೀಟಿಂಗ್ ಕೆಪಾಸಿಟಿಯೊಂದಿಗೆ ಬರುವ ಈ ಕಾರಿನಲ್ಲಿ ನಿಮಗೆ 16 ರಿಂದ 17 ಕಿಲೋಮೀಟರ್ ಪ್ರತಿ ಲೀಟರ್ ವರೆಗೆ ಮೈಲೇಜ್ ಲಭ್ಯವಿದೆ. ಇದರೊಂದಿಗೆ ಟಾಟಾ ಕಾರು ಮತ್ತು ಸೇಫ್ಟಿ ರೇಟಿಂಗ್ ಬಗ್ಗೆ ಮಾತನಾಡದಿರುವುದು ಅಸಾಧ್ಯ. ಈ ಕಾರಿನಲ್ಲಿಯೂ ಸಹ ನಿಮಗೆ 5 ಸ್ಟಾರ್ ಗ್ಲೋಬಲ್ ಎನ್ಸಿಎಪಿ ಸೇಫ್ಟಿ ರೇಟಿಂಗ್ ಲಭ್ಯವಿದೆ. ಇದು ಪ್ರಬಲ ಇಂಜಿನ್ ಜೊತೆಗೆ ಈ ಕಾರನ್ನು ಸುರಕ್ಷಿತ ಕಾರನ್ನಾಗಿ ಮಾಡುತ್ತದೆ.
ಟಾಟಾ ಹ್ಯಾರಿಯರ್ನಲ್ಲಿ ನಿಮಗೆ ಒಂದಕ್ಕಿಂತ ಇನ್ನೊಂದು ಹೆಚ್ಚು ಉತ್ತಮ ಫೀಚರ್ಗಳು ಲಭ್ಯವಿದೆ. ಇದರಲ್ಲಿ 12.3 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, 10.25 ಇಂಚಿನ ಡಿಜಿಟಲ್ ಡ್ರೈವರ್ ಡಿಸ್ಪ್ಲೇ, ಡ್ಯುಯಲ್ ಝೋನ್ ಆಟೋ ಎಸಿ ಮತ್ತು ವೆಂಟಿಲೇಟೆಡ್ ಸೀಟ್ ಜೊತೆಗೆ ಆಟೋ ಡಿಮ್ಮಿಂಗ್ IRVM, ಪುಷ್ ಬಟನ್ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಫೀಚರ್, ಕೀಲೆಸ್ ಎಂಟ್ರಿ, ಕ್ರೂಸ್ ಕಂಟ್ರೋಲ್, 6 ರೀತಿಯಲ್ಲಿ ಪವರ್ ಅಡ್ಜಸ್ಟಬಲ್ ಡ್ರೈವರ್ ಸೀಟ್ ವಿತ್ ಮೆಮೊರಿ ಫಂಕ್ಷನ್, ಪನಾರೋಮಿಕ್ ಸನ್ರೂಫ್, 6 ಏರ್ ಬ್ಯಾಗ್, ABS ವಿತ್ EBD, ಹಿಲ್ ಹೋಲ್ಡ್ ಅಸಿಸ್ಟ್ ಜೊತೆಗೆ 360 ಡಿಗ್ರಿ ಕ್ಯಾಮೆರಾ ಮತ್ತು ಲೆವೆಲ್ 2 ಅಡಾಸ್ ಫೀಚರ್ಗಳು ಲಭ್ಯವಿದೆ. ಬೆಲೆಯ ಬಗ್ಗೆ ಮಾತನಾಡಿದರೆ ಟಾಟಾ ಹ್ಯಾರಿಯರ್ನ ಬೆಲೆ 15 ಲಕ್ಷ ರೂಪಾಯಿಗಳಿಂದ ಪ್ರಾರಂಭವಾಗುತ್ತದೆ ಮತ್ತು ಟಾಪ್ ಎಂಡ್ ವೇರಿಯಂಟ್ ಅನ್ನು ನೀವು 25 ಲಕ್ಷ ರೂಪಾಯಿ ಎಕ್ಸ್ ಶೋರೂಮ್ ಬೆಲೆಯಲ್ಲಿ ಖರೀದಿಸಬಹುದು. ಆದಾಗ್ಯೂ ನೀವು ಇದರ ಟಾಪ್ ಎಂಡ್ ವೇರಿಯಂಟ್ ಅನ್ನು ಪರಿಗಣಿಸಲು ಬಯಸಿದರೆ ಆಗ ನೀವು 20 ಲಕ್ಷ ರೂಪಾಯಿಗಳ ಬಜೆಟ್ ಅನ್ನು ಹೆಚ್ಚಿಸಬೇಕಾಗುತ್ತದೆ. ಆದರೆ ನೀವು ಇದರ ಮಿಡ್ ವೇರಿಯಂಟ್ ಅನ್ನು ಪರಿಗಣಿಸಿದರೆ ಅದು ನಿಮಗೆ 18 ರಿಂದ 19 ಲಕ್ಷ ರೂಪಾಯಿಗಳಿಗೆ ಎಕ್ಸ್ ಶೋರೂಮ್ ಬೆಲೆಯಲ್ಲಿ ಲಭ್ಯವಿರುತ್ತದೆ. ಎರಡನೇ ಸ್ಥಾನದಲ್ಲಿ ಬರುವುದು XUV 700. ಸ್ನೇಹಿತರೆ, ಮಹೀಂದ್ರಾದಿಂದ ಬರುವ XUV 700 ನಿಮಗೆ ಉತ್ತಮ ಇಂಜಿನ್ ಆಪ್ಷನ್ ಅನ್ನು ಒದಗಿಸುವುದಲ್ಲದೆ ಇದರಲ್ಲಿ ನಿಮಗೆ 6 ಮತ್ತು 7 ಸೀಟರ್ ಜೊತೆಗೆ 5 ಸ್ಟಾರ್ ಗ್ಲೋಬಲ್ NCAP ಸೇಫ್ಟಿ ರೇಟಿಂಗ್ ಮತ್ತು ಉತ್ತಮ ಫೀಚರ್ಗಳ ಸಂಯೋಜನೆ ಲಭ್ಯವಿದೆ. ಇದು ಕಡಿಮೆ ಬಜೆಟ್ನಲ್ಲಿ ಚಲಿಸುವ ಲಕ್ಸರಿ ಕಾರ್ ಎಂದು ನಾವು ಹೇಳಬಹುದು. ಈ ಕಾರಿನಲ್ಲಿ ನಿಮಗೆ 2 ಇಂಜಿನ್ ಆಪ್ಷನ್ಗಳು ಲಭ್ಯವಿದೆ. ಒಂದು 2 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಮತ್ತು ಇನ್ನೊಂದು 2.2 ಲೀಟರ್ ಡೀಸೆಲ್ ಇಂಜಿನ್. ಪವರ್ ಬಗ್ಗೆ ಮಾತನಾಡಿದರೆ ಇದರಲ್ಲಿ ನಿಮಗೆ ಟರ್ಬೋ ಪೆಟ್ರೋಲ್ ಇಂಜಿನ್ನೊಂದಿಗೆ 152 BHP ಪವರ್ ಮತ್ತು 360 ನ್ಯೂಟನ್ ಮೀಟರ್ ಟಾರ್ಕ್ ಲಭ್ಯವಿದೆ. ಇನ್ನು ನೀವು ಇದರ ಡೀಸೆಲ್ ಇಂಜಿನ್ ಆಪ್ಷನ್ ಅನ್ನು ಪರಿಗಣಿಸಿದರೆ ಆಗ ಇದರಲ್ಲಿ ನಿಮಗೆ 197 BHP ಪವರ್ ಮತ್ತು 450 ನ್ಯೂಟನ್ ಮೀಟರ್ ಟಾರ್ಕ್ ಲಭ್ಯವಿದೆ. ನೀವು XUV 700 ಅನ್ನು 6 ಸೀಟರ್ ಮತ್ತು 7 ಸೀಟರ್ 2 ಸೀಟಿಂಗ್ ಕೆಪಾಸಿಟಿಯೊಂದಿಗೆ ಪರಿಗಣಿಸಬಹುದು. ಇದರೊಂದಿಗೆ ಈ ಕಾರನ್ನು ನೀವು ಫ್ರಂಟ್ ವೀಲ್ ಡ್ರೈವ್ ಮತ್ತು ಆಲ್ ವೀಲ್ ಡ್ರೈವ್ ಎರಡರೊಂದಿಗೂ ಸಹ ಪರಿಗಣಿಸಬಹುದು. ಮೈಲೇಜ್ ಬಗ್ಗೆ ಮಾತನಾಡಿದರೆ ಇದರಲ್ಲಿ ನಿಮಗೆ 15 ರಿಂದ 17 ಕಿಲೋಮೀಟರ್ ಪ್ರತಿ ಲೀಟರ್ ವರೆಗೆ ಮೈಲೇಜ್ ಲಭ್ಯವಿದೆ. ಇದರೊಂದಿಗೆ ಇದರಲ್ಲಿ ನಿಮಗೆ ಗ್ಲೋಬಲ್ NCAP 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಲಭ್ಯವಿದೆ. ಇದು ಈ ಕಾರನ್ನು ಲಕ್ಸರಿ ಮತ್ತು ಸುರಕ್ಷಿತ ಕಾರನ್ನಾಗಿ ಮಾಡುತ್ತದೆ. ಇದರಲ್ಲಿ ಲಭ್ಯವಿರುವ ಕೆಲವು ಲಕ್ಸರಿ ಫೀಚರ್ಗಳ ಬಗ್ಗೆ ಮಾತನಾಡಿದರೆ ಇದರಲ್ಲಿ ನಿಮಗೆ 10.25 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, 10.25 ಇಂಚಿನ ಡಿಜಿಟಲ್ ಡ್ರೈವರ್ ಡಿಸ್ಪ್ಲೇ, ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, 6 ಸ್ಪೀಕರ್ ಸೌಂಡ್ ಸಿಸ್ಟಮ್, LED DRL, ಪನಾರೋಮಿಕ್ ಸನ್ರೂಫ್, ಪುಷ್ ಬಟನ್ ಸ್ಟಾರ್ಟ್ ಸ್ಟಾಪ್ ಫೀಚರ್, ರಿಯರ್ ವ್ಯೂ ಕ್ಯಾಮೆರಾ ಜೊತೆಗೆ LED ಹೆಡ್ ಲ್ಯಾಂಪ್, ಕ್ರೂಸ್ ಕಂಟ್ರೋಲ್ ಮತ್ತು ಲೆವೆಲ್ 2 ಅಡಾಸ್ ಫೀಚರ್ಗಳು ಲಭ್ಯವಿದೆ. ಇದು ಈ ಕಾರನ್ನು ಕಡಿಮೆ ಬಜೆಟ್ನಲ್ಲಿ ನಿಮಗೆ ಸಾಕಷ್ಟು ಲಕ್ಸರಿ ಕಾರ್ ಆಗಿ ಮಾಡುತ್ತದೆ. ಬೆಲೆಯ ಬಗ್ಗೆ ಮಾತನಾಡಿದರೆ ಇದರ ಬೆಲೆ 14,50,000 ರೂಪಾಯಿ ಎಕ್ಸ್ ಶೋರೂಮ್ ಬೆಲೆಯಿಂದ ಪ್ರಾರಂಭವಾಗಿ ಟಾಪ್ ಎಂಡ್ ವೇರಿಯಂಟ್ ಅನ್ನು ನೀವು 25,50,000 ರೂಪಾಯಿಯ ಎಕ್ಸ್ ಶೋರೂಮ್ ಬೆಲೆಯಲ್ಲೇ ಖರೀದಿಸಬಹುದು. ಈಗ ಮೊದಲ ಸ್ಥಾನದಲ್ಲಿ ಬರುವುದು ಹ್ಯುಂಡೈ ಕ್ರೆಟಾ. ಸ್ನೇಹಿತರೆ, ಹ್ಯುಂಡೈ ಕ್ರೆಟಾ 2024 ಮತ್ತು 25ರೊಳಗೆ ಭಾರತದಲ್ಲಿ ಟಾಪ್ ಸೆಲ್ಲಿಂಗ್ SUV ಕಾರ್ ಆಗಿ ಉಳಿದಿರುವ ಏಕೈಕ ಕಾರು. ಪ್ರತಿ ತಿಂಗಳು ಇದರ ಉತ್ತಮ ಸಂಖ್ಯೆಯ ಯೂನಿಟ್ಗಳು ಮಾರ್ಕೆಟ್ನಲ್ಲಿ ಮಾರಾಟವಾಗುತ್ತವೆ ಮತ್ತು ಇದು ಹುಂಡೈಯ ಮಾರ್ಕೆಟಿಂಗ್ ಕಾರಣದಿಂದಲ್ಲ, ಆದರೆ ಹ್ಯುಂಡೈ ಕ್ರೆಟಾದ ಅತ್ಯುತ್ತಮ ಸ್ಮೂತ್ ರೈಡ್ ಕ್ವಾಲಿಟಿ ಹಾಗೂ ಇದರಲ್ಲಿ ಲಭ್ಯವಿರುವ ಫೀಚರ್ಗಳ ಕಾರಣದಿಂದ. ಇದರಲ್ಲಿ ನಿಮಗೆ 1.5 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್, 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಮತ್ತು 1.5 ಲೀಟರ್ ಡೀಸೆಲ್ ಇಂಜಿನ್ ಆಪ್ಷನ್ ಲಭ್ಯವಿದೆ. ಇದು ಟರ್ಬೋ ಪೆಟ್ರೋಲ್ ಇಂಜಿನ್ನೊಂದಿಗೆ 160 BHP ಪವರ್ ಮತ್ತು 253 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ. ಇನ್ನು ನೀವು ಇದರ ಡೀಸೆಲ್ ಇಂಜಿನ್ ಆಪ್ಷನ್ ಅನ್ನು ಪರಿಗಣಿಸಿದರೆ ಆಗ ಇದರಲ್ಲಿ ನಿಮಗೆ 116 BHP ಪವರ್ ಮತ್ತು 250 ನ್ಯೂಟನ್ ಮೀಟರ್ ಟಾರ್ಕ್ ಲಭ್ಯವಿರುತ್ತದೆ. ಇನ್ನು ನೀವು ಇದರ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಅನ್ನು ಪರಿಗಣಿಸಿದರೆ ಆಗ ಇದರಲ್ಲಿ ಈ ಪವರ್ ಸ್ವಲ್ಪ ಕಡಿಮೆಯಾಗಿ 115 BHP ಪವರ್ ಮತ್ತು 143 ನ್ಯೂಟನ್ ಮೀಟರ್ ಟಾರ್ಕ್ ಆಗಿ ಬದಲಾಗುತ್ತದೆ. ಮೈಲೇಜ್ ಬಗ್ಗೆ ಮಾತನಾಡಿದರೆ ಪೆಟ್ರೋಲ್ನಲ್ಲಿ ಇದರಲ್ಲಿ ನಿಮಗೆ 17 ರಿಂದ 18 ಕಿಲೋಮೀಟರ್ ಪ್ರತಿ ಲೀಟರ್ ವರೆಗೆ ಮೈಲೇಜ್ ಲಭ್ಯವಿದೆ. ಇನ್ನು ಇದರ ಡೀಸೆಲ್ ಇಂಜಿನ್ ಆಪ್ಷನ್ ಅನ್ನು ಪರಿಗಣಿಸಿದರೆ ಆಗ ಇದರಲ್ಲಿ ನಿಮಗೆ 20 ರಿಂದ 21 ಕಿಲೋಮೀಟರ್ ಪ್ರತಿ ಲೀಟರ್ ವರೆಗೆ ಮೈಲೇಜ್ ಲಭ್ಯವಿದೆ. ಹ್ಯುಂಡೈ ಕ್ರೆಟಾ ನಿಮಗೆ ಉತ್ತಮ ಇಂಜಿನ್ ಮತ್ತು ಉತ್ತಮ ರೈಡ್ ಕ್ವಾಲಿಟಿಯನ್ನು ಮಾತ್ರವಲ್ಲದೆ ಫೀಚರ್ಗಳ ವಿಷಯದಲ್ಲಿಯೂ ಸಹ ಕಡಿಮೆ ಬಜೆಟ್ನಲ್ಲಿ ಇದಕ್ಕಿಂತ ಉತ್ತಮ ಕಾರು ಭಾರತದಲ್ಲಿ ಇದುವರೆಗೆ ಯಾವುದೂ ಇಲ್ಲ. ಇದರಲ್ಲಿ ನಿಮಗೆ LED ಹೆಡ್ ಲ್ಯಾಂಪ್, LED DRL, LED ಟೈಲ್ ಲ್ಯಾಂಪ್, 10.25 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, ಬೋಸ್ ಸೌಂಡ್ ಸಿಸ್ಟಮ್, ವೆಂಟಿಲೇಟೆಡ್ ಫ್ರಂಟ್ ಸೀಟ್, ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್, ಬ್ಲೂಲಿಂಕ್ ಕನೆಕ್ಟೆಡ್ ಕಾರ್ ಟೆಕ್ನಾಲಜಿ ಮತ್ತು ಪ್ಯಾನೋರಾಮಿಕ್ ಸನ್ರೂಫ್ ನಂತಲ ಫೀಚರ್ಗಳು ಲಭ್ಯವಿದೆ. ಬೆಲೆಯ ಬಗ್ಗೆ ಮಾತನಾಡಿದರೆ ಹ್ಯುಂಡೈ ಕ್ರೆಟಾದ ಬೆಲೆ 11 ಲಕ್ಷ ರೂಪಾಯಿ ಎಕ್ಸ್ ಶೋರೂಮ್ನಿಂದ ಪ್ರಾರಂಭವಾಗಿ
ಟಾಪ್ ಎಂಡ್ ವೇರಿಯಂಟ್ ಅನ್ನು ನೀವು 20,30,000 ರೂಪಾಯಿಯ ಎಕ್ಸ್ ಶೋರೂಮ್ ಬೆಲೆಯಲ್ಲಿ ಖರೀದಿಸಬಹುದು. ಸ್ನೇಹಿತರೆ, ಈ ಕಾರುಗಳು ಭಾರತದಲ್ಲಿ 20 ಲಕ್ಷ ರೂಪಾಯಿಗಳ ಬಜೆಟ್ನಲ್ಲಿ ಸಾಕಷ್ಟು ಉತ್ತಮ ಲಕ್ಸುರಿ ಕಾರ್ ಆಗಿದೆ. ನೀವು ನಿಮಗೆ ಲಕ್ಸುರಿ ಮತ್ತು ಉತ್ತಮ ಪ್ರಬಲ ಇಂಜಿನ್ ಇರುವ ಕಾರು ಖರೀದಿಸಲು ಬಯಸಿದರೆ ಆಗ ನೀವು ಈ ಪಟ್ಟಿಯಲ್ಲಿರುವ ಯಾವುದೇ ಒಂದು ಕಾರನ್ನು ಪರಿಗಣಿಸಬಹುದು. ಹಾಗಿದ್ದರೆ ಈ ಪಟ್ಟಿಯಿಂದ ನೀವು ನಿಮಗಾಗಿ ಯಾವುದಾದ್ರೂ ಒಂದು ಕಾರನ್ನು ಆಯ್ಕೆ ಮಾಡಬೇಕಾದ್ರೆ ಯಾವ ಕಾರು ನಿಮಗೆ ಉತ್ತಮ ವ್ಯಾಲ್ಯೂ ಫಾರ್ ಮನಿ ಕಾರ್ ಆಗಿರುತ್ತದೆ ಎಂದು ಕಮೆಂಟ್ ಮಾಡಿ ತಿಳಿಸಲು ಮರೆಯಬೇಡಿ. ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಖಂಡಿತವಾಗಿ ಮರೆಯಬೇಡಿ. ನಾವಿನ್ನು ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ. ಧನ್ಯವಾದಗಳು.